ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಡಿನ್ನರ್ ಪಾರ್ಟಿ ಗೊಂದಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಡಿನ್ನರ್ ಪಾರ್ಟಿ ಗೊಂದಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ತೆರೆ ಎಳೆದಿದ್ದಾರೆ. ಯಾರೂ ಸಭೆ ತಡೆಯಕ್ಕೆ ಆಗಲ್ಲ ಅಂತ ಹೇಳಿ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈ ವಿಚಾರದ ಕುರಿತು ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ತಿರುಗೇಟನ್ನ ಕೊಟ್ಟಿರುವಂತದ್ದು. ನಾನು ಯಾರ ಸಭೆಯನ್ನೂ ತಡೆಯಕ್ಕೆ ಹೋಗಲ್ಲ, ಯಾರ ಸಭೆ ತಡೆಯಕ್ಕೂ ಹೋಗಿಲ್ಲ, ತಡೆಯೋದು ಇಲ್ಲ, ದೊಡ್ಡವರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮೊದಲು ಡಿನ್ನರ್ ಮೀಟಿಂಗ್ ಶುರು ಮಾಡಿದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ನಂತರ ಈ ಎಲ್ಲಾ ವಿಚಾರಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಇದಕ್ಕೆ ಹೇಳದ್ಮೇಲೆ ಬರಬೇಕು. ಸರ್, ವಿನಯ್ ಗುರೂಜಿ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ವಿನಯ್ ಗುರೂಜಿ ಭವಿಷ್ಯದ ವಿಚಾರವಾಗಿ ನಾನು ಎಲ್ಲಾ ಸ್ವಾಮೀಜಿ ಗುರೂಜಿಗಳಿಗೆ ವಿನಂತಿ ಮಾಡ್ತೀನಿ. ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರೂ ಕೂಡ ಹೇಳಿಕೆಯನ್ನ ನೀಡಬೇಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ. ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಸಿಎಂ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸವನ್ನ ಮಾಡ್ತಿದ್ದೀವಿ. ಯಾರೂ ಕೂಡ ಹೇಳಿಕೆಯನ್ನ ಕೊಡಬೇಡಿ, ಯಾರೂ ಕೂಡ ಭವಿಷ್ಯ ನುಡಿಯೋದು ಬೇಕಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಸಿಎಂ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ವಿಚಾರದಲ್ಲಿ ಇದೀಗ ವಿನಯ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ದಾರೆ ಎನ್ನುವ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ, ಯಾವ ಸಭೆನೂ ನಾವು ಮಾಡೋದಿಲ್ಲ, ಸಭೆ ಅವಶ್ಯಕತೆ ಇಲ್ಲ. ಬನ್ನಿ ಇದಕ್ಕೆ ಹೇಳದ್ಮೇಲೆ ಬರಬೇಕು. ಸರ್, ವಿನಯ್ ಗುರೂಜಿ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮ ಯಾವ ಹೇಳಿಕೆನೂ ಬೇಡ. ನಮ್ಮ ಸರ್ಕಾರ ಸುಭದ್ರ ನಡೀತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಡಿಕೆ ಎಚ್ಡಿಕೆ ಮಧ್ಯೆ ಮುಗಿಯದ ಶತ್ರು ಸಂಹಾರ ಸಮರ. ಎಚ್ಡಿಕೆ ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ, ನಾನು ಓಪನ್ ಆಗಿ ದಿನವೂ ಬೆಳಗ್ಗೆ ಪೂಜೆಯನ್ನ ಮಾಡ್ತೀನಿ, ತೊಂದರೆ ಕೊಡೋರಿಂದ ರಕ್ಷಣೆ ಕೊಡಪ್ಪ ಅಂತ ಕೇಳ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ತಿರುಗೇಟನ್ನ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಮಧ್ಯೆ ಯಾಕೋ ಶತ್ರು ಸಂಹಾರ ಸಮರ ಮುಗಿಯೋ ರೀತಿ ಕಂಡು ಬರ್ತಾ ಇಲ್ಲ. ಈಗ ನೋಡ್ತಾ ಇದ್ರೆ ಪೂಜೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಅವರು ಕದ್ದು ಪೂಜೆ ಮಾಡಿದ್ರೆ ನಾನು ಓಪನ್ ಆಗಿ ಪೂಜೆಯನ್ನ ಮಾಡ್ತೀನಿ, ನಾನು ಓಪನ್ ಆಗಿ ದಿನವೂ ಬೆಳಗ್ಗೆ ಪೂಜೆ ಮಾಡ್ತೀನಿ, ತೊಂದರೆ ಕೊಡೋರಿಂದ ರಕ್ಷಣೆ ಕೊಡಪ್ಪ ಅಂತ ಕೇಳ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ಪೂಜೆ ಬೇರೆ ಪೂಜೆ ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂತವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ. ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ಪೂಜೆ ಬೇರೆ ಪೂಜೆ ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ,
ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂತವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ.